ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಇಂದು ನಾಗರ ಪಂಚಮಿ ಹಬ್ಬ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ನಾಗರ ಪಂಚಮಿಯನ್ನು ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಚರಣೆ ಮಾಡ್ತಾರೆ. ಇದು ದೇಶದ ಹಲವಾರು ಕಡೆ, ಎಲ್ಲ ಕಡೆ ಅಂತಲೂ ಹೇಳ್ಬೋದು, ನಮ್ಮ ದೇಶದ ಎಲ್ಲ ಕಡೆಯೂ ಇವತ್ತಿನ ದಿನ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತಾರೆ. ನಾಗರ ಪಂಚಮಿನ ಯಾಕೆ ಆಚರಣೆ ಮಾಡ್ತಾರೆ ಅಂತ ಸ್ವಲ್ಪ ಕೇಳೋಣ. ನಾನು ಇನ್ನೊಂದು ಕೇಳಿದ್ದೀನಿ. ನಾಗರ ಪಂಚಮಿ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಆಚರಣೆ ಮಾಡ್ತಾರೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಅಂತೂ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇದು ನಮ್ಮ ನಾಡ ಹಬ್ಬ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕದಲ್ಲಿ ಒಂದು ಥರ ಆಚರಣೆ ಮಾಡಿದರೆ, ದಕ್ಷಿಣ ಕರ್ನಾಟಕದಲ್ಲಿ ಒಂದು ಥರ ಆಚರಣೆ, ಹಾಗೂ ಎಲ್ಲ ಕಡೆ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಚೆನ್ನಾಗಿ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆದರೆ ಗುಜರಾತಿನಲ್ಲಿ ಮಾತ್ರ ಇವತ್ತು ಇರಲ್ಲ. ಇವತ್ತಿನ ದಿನ ಗುಜರಾತಿನಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಲ್ಲ. ನಾಗರ ಪಂಚಮಿಯನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂತ ಸ್ವಲ್ಪ ನನಗೆ ತಿಳಿದಿದ್ದನ್ನು ಹೇಳ್ತೀನಿ. ಇವತ್ತಿನ ದಿನ ಇದು ನಾಗರ ಪಂಚಮಿ ಹಬ್ಬ ಹೆಣ್ಣುಮಕ್ಕಳ ಹಬ್ಬ ಜಾಸ್ತಿ ಅಂತಲೇ ಹೇಳ್ಬೋದು. ಹೆಣ್ಣುಮಕ್ಕಳು ಇವತ್ತಿನ ದಿನ ಬೇಗ ಸ್ನಾನ ಮಾಡಿ ನಾಗರ ಕಲ್ಲಿಗೆ ಅಥವಾ ನಾಗರ ಒಂದು ಹುತ್ತಕ್ಕೆ ನಾಗರ ಪೂಜೆಯನ್ನು ಮಾಡುವುದು ಒಂದು ವಾಡಿಕೆ. ಹಾಗೆ ಹೆಣ್ಣುಮಕ್ಕಳು ತಮ್ಮ ತವರು ಮನೆಯಲ್ಲಿಗೆ ಹೋಗಿ ಅಲ್ಲಿನ ತಮ್ಮ ಅಣ್ಣ ತಮ್ಮಂದಿರ ಜೊತೆ ನಾಗರ ಪೂಜೆಯನ್ನು ಮಾಡುವುದು ಒಂದು ಪ್ರತೀತಿ. ಅಂದರೆ ತಮ್ಮ ಸಹೋದರರಿಗೆ ಒಳ್ಳೆಯದಾಗಲಿ ಅಂತಲೂ ಒಂದು ಬೇಡಿಕೊಳ್ಳುವ ಒಂದು ಪ್ರತೀತಿ. ಹಾಗೂ ಇದು ರೈತರು ಸಹ ನಾಗರ ಕಲ್ಲಿಗೆ ಅಥವಾ ನಾಗದೇವತೆಗೆ, ಅಂದರೆ ದೇವಸ್ಥಾನಕ್ಕಾಗಲಿ ಅಥವಾ ನಾಗರ ಹುತ್ತಕ್ಕಾಗಲಿ ಒಂದು ಪೂಜೆ ಮಾಡುವ ಒಂದು ವಾಡಿಕೆ. ಥರದ ನೈವೇದ್ಯಗಳನ್ನು ಮಾಡಿಕೊಂಡು ಇವತ್ತು ನಾಗದೇವತೆಗೆ ಅರ್ಪಿಸಲಾಗುತ್ತದೆ. ರೈತರು ಯಾಕೆ ನಾಗದೇವತೆಯನ್ನು ಪೂಜಿಸುತ್ತಾರೆ ಅಂತ ಹೇಳಿದರೆ, ಈಗ ಬೆಳೆ ಬರುವ ಕಾಲ, ಬೆಳೆಯನ್ನು ಸಂರಕ್ಷಿಸುವುದು ನಾಗದೇವತೆಯೂ ಒಂದು ಅಂತ ಹೇಳ್ತಾರೆ. ಅಂದರೆ ಈ ತುಂಬ ಇಲಿಗಳ ಕಾಟ ಎಲ್ಲ ಇರುವಾಗ ನಾಗದೇವತೆಗಳು ನಮ್ಮ ಬೆಳೆಯನ್ನು ಸಂರಕ್ಷಿಸುತ್ತಾರೆ ಅದಕ್ಕಾಗಿ ಅವುಗಳಿಗೆ ಒಂದು ಈ ಥರದ್ದು ಒಂದಷ್ಟು ಭೋಗ್ಯಗಳನ್ನು ಕೊಡುವುದು ಸಂಪ್ರದಾಯ. ಮತ್ತು ಹಿಂದಿನ ಕಾಲದಲ್ಲಿ ಜನರು ಎಲ್ಲ ಜೀವ ಜಂತುಗಳನ್ನು ಗೌರವಿಸುತ್ತಿದ್ದರು. ಹಾಗಾಗಿ ಅವುಗಳನ್ನು ಕೊಲ್ಲಬಾರದು ಅಂತ, ಯಾವುದೇ ಒಂದು ಪ್ರಾಣಿಗಳನ್ನು ಕೊಲ್ಲಬಾರದು ಅಂತ ಈ ನಾಗದೇವತೆಗೆ ಈ ಒಂದು ದಿನ, ವರ್ಷದಲ್ಲಿ ಒಂದು ದಿನ ಪೂಜೆಯನ್ನು ಮಾಡುವಂಥದ್ದು ಒಂದು ಪದ್ಧತಿಯನ್ನು ಮಾಡಿದ್ದಾರೆ. ಅವತ್ತಿನ ದಿನ ನಾಗರ ಹಾವಿಗೆ, ಅಂದರೆ ನಾಗರ ದೇವತೆಗೆ ಪೂಜೆಯನ್ನು ಸಲ್ಲಿಸುವುದು ವಾಡಿಕೆಯಲ್ಲಿದೆ. ಅವತ್ತಿನ ದಿನ ಅಂದರೆ ನಾಗರ ಪಂಚಮಿ ದಿನ ಹೆಣ್ಣುಮಕ್ಕಳು ಮೊದಲೆಲ್ಲ ಮನೆಯಲ್ಲೇ ಬೆಳೆದ ಮದರಂಗಿ ಎಲೆಯನ್ನು ರುಬ್ಬಿ ಚೆನ್ನಾಗಿ ಹಿಂದಿನ ದಿನ ರಾತ್ರಿ ಅದನ್ನು ಕೈ ಬೆರಳಿಗೆಲ್ಲ ಕಟ್ಟಿಕೊಳ್ಳುವುದು ನಮ್ಮಲ್ಲಿ ಒಂದು ವಾಡಿಕೆ ಇತ್ತು. ಮನೆ ಮುಂದೆ ಜೋಕಾಲಿಯನ್ನು ಕಟ್ಟುತ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಜೋಕಾಲಿಯನ್ನು ಕಟ್ಟುವುದು, ಹಲವಾರು ಥರದ ಉಂಡೆಗಳು, ಸಿಹಿ ಖಾದ್ಯಗಳನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಆದರೆ ನಮ್ಮ ಕಡೆ ನಾನು ಚಿಕ್ಕವಳಿಂದನೂ ನೋಡಿದ ಹಾಗೆ ನಮ್ಮ ಕಡೆ ನಾಗರ ಕಲ್ಲಿಗೆ, ಅಂದರೆ ನಾಗದೇವತೆಗೆ ಉಪ್ಪಿಲ್ಲದ ಒಂದು ಖಾದ್ಯವನ್ನು ಮಾಡಿ ನೈವೇದ್ಯಕ್ಕೆ ಅರ್ಪಿಸುವುದು ನಾನು ಮೊದಲಿನಿಂದನೂ ನೋಡ್ತಾ ಬಂದಿದ್ದೀನಿ. ನಮ್ಮ ಕಡೆ ಹಾಗೆ ಮಾಡ್ತಾರೆ. ಹಾಗೂ ಕೆಲವೊಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಖಾದ್ಯಗಳನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಆದರೆ ಇವತ್ತಿನ ದಿನ ಎಲ್ಲ ಕಡೆ ಯಾವುದಾದ್ರೂ ಒಂದು ಕಲ್ಲು, ಹುತ್ತ ಅಥವಾ ದೇವಸ್ಥಾನಗಳಿಗೆ ಹೋಗಿ ತುಂಬ ಚೆನ್ನಾಗಿ ಹಣ್ಣು, ಹೂವು, ಹಾಲಿನಿಂದ ಪೂಜೆ ಮಾಡುವುದು, ನೈವೇದ್ಯವನ್ನು ಅರ್ಪಿಸುವುದು, ಇದು ಪ್ರತಿಯೊಬ್ಬ ನಮ್ಮ ಹಿಂದೂಗಳ ಮನೆಯಲ್ಲಿ ಇವತ್ತು ನಡೆಯುತ್ತದೆ. ಇವತ್ತಿನ ದಿನ ನಮ್ಮ ದೇಶದಲ್ಲಿ ಇವತ್ತಿಂದ ನಾಗರ ಪಂಚಮಿಯಿಂದ ದೊಡ್ಡ ದೊಡ್ಡ ಹಬ್ಬಗಳು ಶುರುವಾಗುತ್ತವೆ. ಇವತ್ತು ನಾಗರ ಪಂಚಮಿ ಆದರೆ ಆಮೇಲೆ ರಕ್ಷಾಬಂಧನ, ಆಮೇಲೆ ಗಣೇಶ ಚತುರ್ಥಿ ಶುರುವಾಗುತ್ತದೆ, ಹಾಗೂ ಕೃಷ್ಣ ಜನ್ಮಾಷ್ಟಮಿ, ಹೀಗೆ ಹಲವಾರು ನವರಾತ್ರಿ, ದೀಪಾವಳಿ, ಹೀಗೆ ಹಲವಾರು ಹಬ್ಬಗಳು, ನಮ್ಮ ಹಿಂದೂ ಹಬ್ಬಗಳು ಶುರುವಾಗುತ್ತದೆ. ಇದು ನಾಡ ಹಬ್ಬ ಅಂತಲೇ ಹೇಳ್ಬೋದು. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಚೆನ್ನಾಗಿ ಆಡಂಬರವಾಗಿ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಾಗೂ
ಕೆಲವೊಂದು ಕಡೆ ಎಣ್ಣೆಯನ್ನು ಹಾಕಿ, ಅಂದರೆ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಇವತ್ತು ಮಾಡಲ್ಲ. ಬಹಳಷ್ಟು ಕಡೆ ಎಣ್ಣೆಯಲ್ಲಿ ಮಾಡಿದ ತಿಂಡಿಯನ್ನು ನಾಗದೇವತೆಗೆ ಕೊಡಲ್ಲ ಅಂತ ಹೇಳ್ತಾರೆ. ಅದು ನನಗೆ ಸ್ವಲ್ಪ ತಿಳಿದಿತ್ತು ಅಂತ ನಾನು ಅದನ್ನು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಊರಿನಲ್ಲೂ ಈ ಥರ ನಾಗರ ಕಲ್ಲು ಇದ್ದೇ ಇರುತ್ತೆ. ನಾಗರ ಕಲ್ಲು ಅಂದರೆ ನಾಗದೇವತೆಯನ್ನು ಪೂಜೆ ಮಾಡೋದು ಯಾಕೆ ಅಂತಂದರೆ, ಊರಿನಲ್ಲಿರುವ ಬೆಳೆಯನ್ನು ನಾಗದೇವತೆ ಕಾಪಾಡುತ್ತೆ ಅಂತ ಒಂದು ಭಾವನೆ ಪ್ರತಿಯೊಬ್ಬ ಜನರಲ್ಲೂ ಇದೆ. ಹಳ್ಳಿಗಳಲ್ಲಂತೂ ತುಂಬಾ ಒಂದು ನಂಬಿಕೆ, ತಮ್ಮ ಮನೆಯ ಬೆಳೆಗಳನ್ನು ಸಂರಕ್ಷಣೆ ಮಾಡುತ್ತದೆ ನಾಗದೇವತೆ ಅಂತ. ಹಾಗೆ ಸಿಟಿಗಳಲ್ಲೂ ಸಹ ನಾಗದೇವತೆಯನ್ನು ಪೂಜೆ ಮಾಡ್ತಾರೆ. ಪ್ರತಿ ಸಿಟಿಯಲ್ಲೂ ನಾನು ನೋಡಿದ್ದೀನಿ ನಾಗದೇವತೆಗೆ ನೈವೇದ್ಯಕ್ಕೆ ದೇವಸ್ಥಾನಕ್ಕೆ ತಗೊಂಡು ಹೋಗೋದು ಪೂಜೆ ಮಾಡೋದಕ್ಕೆ, ಹಾಗೂ ಮನೆಯಲ್ಲೇ ಪೂಜೆ ಮಾಡುವುದು. ಹೀಗೆಲ್ಲ ಕಡೆನೂ, ಅಂದರೆ ಎಲ್ಲಾದರೂ ಒಂದು ಕಡೆ ದೇವರದ್ದು ನಾಗರ ಕಲ್ಲಿದ್ದರೆ ಅದಕ್ಕೆ ತಗೊಂಡೋಗಿ ನೈವೇದ್ಯವನ್ನು ಕೊಡ್ತಾರೆ. ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರುವಂಥ ಒಂದು, ಅಂದರೆ ಎಲ್ಲ ಕಡೆನೂ ನಾಗದೇವತೆ ನಮ್ಮನ್ನು ಕಾಪಾಡಲಿ, ನಾಗದೇವತೆಗೆ ಒಂದು ಗೌರವ ಸಲ್ಲಿಸುವುದು. ಹಾಗೂ ನಾಗರ ಹಾವು ಅಂದರೆ ಎಲ್ಲರಿಗೂ ಭಯ ಇದ್ದೇ ಇರುತ್ತದೆ. ಹಾಗಾಗಿ ಅದು ಎಲ್ಲರಿಗೂ ರಕ್ಷಣೆಯನ್ನು ನೀಡಲಿ, ಯಾರಿಗೂ ಏನೂ ಹಾನಿಯನ್ನು ಉಂಟು ಮಾಡದೇ ಇರಲಿ ಅಂತ ನಾಗದೇವತೆಯನ್ನು ಪೂಜಿಸ್ತಾರೆ. ಅದು ಒಂದು ದಿನ ಹೀಗೆ ದೇವರಿಗೆ ಅಂದರೆ ನಾಗವನ್ನು ದೇವರ ಸ್ಥಾನದಲ್ಲಿಟ್ಟು ಅದನ್ನು ಪೂಜೆ ಮಾಡುವುದೊಂದು ವಾಡಿಕೆ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ. ಹಾಗೆ ಅಲ್ವಾ, ಪ್ರತಿಯೊಂದು ಜೀವಜಂತುಗಳಿಗೂ ಪೂಜೆ ಮಾಡುವಂಥದ್ದು ಅಥವಾ ಒಂದು ಗೌರವ ಸಲ್ಲಿಸುವಂಥದ್ದು ನಮ್ಮ ಸಂಪ್ರದಾಯ. ಹಾಗೂ ಈಶ್ವರನ ಕತ್ತಿನಲ್ಲೂ ಸಹ ನಾಗರ ಹಾವು ಸುತ್ತಿಕೊಂಡಿರುವುದನ್ನು ನಾವೆಲ್ಲರೂ ನೋಡಿದ್ದೀವಿ. ಒಮ್ಮೆ ಆಸ್ತಿಕ ಮುನಿಯು ಜನ್ಮೇಜಯ ಎನ್ನುವ ರಾಜನಿಂದ ಸರ್ಪಯಜ್ಞ ನಡೆಯುತ್ತಿರುವಾಗ ಸರ್ಪದ ಕುಲವನ್ನು, ಅಂದರೆ ನಾಗರ ಕುಲವನ್ನು ರಕ್ಷಿಸಿದರು ಅಂತ ಒಂದು ಕಥೆ ಇದೆ. ಹೀಗೆ ಹಲವಾರು ಕಾರಣದಿಂದ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತಾರೆ. ನಾಗರ ಪೂಜೆಯನ್ನು, ನಾಗ ದೇವತೆಯನ್ನು ಪೂಜೆ ಮಾಡುತ್ತಾರೆ. ನಾಗರ ಪಂಚಮಿ ನಮ್ಮ ಹಿಂದೂಗಳ ವಿಶೇಷವಾದ ಒಂದು ಹಬ್ಬ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.